ಹಿಂದೂಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಹಿಂದೂಗಳಿಗೆ ಅನ್ಯಾಯ ಅಂತಿರಲ್ಲ. ಒಂದ್ ನಿಮಿಷ, ಹಿಂದೂಗಳಿಗೆ ಅನ್ಯಾಯ ಅಂತಿರಲ್ಲ. ಗುಜರಾತಲ್ಲಿ FRC ಇದೆ, ಆಸ್ತಿ ಎಷ್ಟಿದೆ? ಹಿಂದೂಗಳ ಆಸ್ತಿನೇ ಹೊಡಿತಾ ಇರೋದು. ಗುಜರಾತಲ್ಲಿ ಹೋರಾಟ ನೀವು ಅದೇ ದಾರಿಯಲ್ಲಿ ಕಾಂಗ್ರೆಸ್ ಅವರು ಹಿಂದೂ ಮುಸ್ಲಿಮನ ಹೊಡಿತಾ ಇದ್ದೀರಾ. ನೀವು ಈಗ ಹಿಂದೂ ಮುಸ್ಲಿಂ ಇತಿಹಾಸ ತೆಗಿರಿ. ಜನಗಳ ಮಧ್ಯದಲ್ಲಿ ಹಿಂದೂಗಳಿಗೆ ಬ್ರಿಟಿಷರ ಹೊಡೆದು ಈ ಕಾಂಗ್ರೆಸ್ಸಿನಲ್ಲಿ ಆಯ್ತು, ಕೂತ್ಕೊಳ್ಳಿ. ಈಗ ಒಂದು ನಿಮಿಷ ಪ್ರಭುಚ, ಒಂದ್ ಸೆಕೆಂಡ್. ಈಗಾಗಲೇ ಸಾಧಾರಣ ಎಲ್ಲ ವಿಚಾರವನ್ನು ಪ್ರತಿಪಕ್ಷ ನಾಯಕರು ಎಲ್ಲ ವಿಚಾರವನ್ನು ಬಹುಶಃ ಬಹಳಷ್ಟು ವಿಷಯ ಹೇಳಿದ್ದಾರೆ. ಆ ದಾಖಲೆ ಕೂಡ ಮುಟ್ಟಿಸ್ತಂತ ಹೇಳಿದ್ದಾರೆ. ಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವಾಗ ಯಾರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ಏನೋ ಹೆಚ್ಚು ಕಮ್ಮಿಯನ್ನು ಗಮನಿಸಿದ್ದಾನೆ ಸರಿಪಡಿಸ್ತೇವೆ. ಒಂದು ಅಲ್ಲ, ಆಯ್ತು, ಅಲ್ಲ ಒಂದ್ ಸೆಕೆಂಡ್. ಏನ್ ನಿಮ್ಮ ಚರ್ಚೆ ನಡೆದ ಅಂತ ಹೇಳುದು ನಾನು. ಅವ್ರು ಮಾತಾಡ್ತಾರೆ. ಆಯ್ತು, ನಾನೇನಂದೆ ನಾನು ಮಂತ್ರಿಗಳೇ ಈಗ ಆಯ್ತು, ನನಗೆ ಒಂದು ನಿಮಿಷ ಕೊಡಿ, ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಬಹಳಷ್ಟು ಜನರಿಗೆ ಮಾತಾಡಲಿಕ್ಕೆ ಮಾಹಿತಿ ಕೂಡ ಇದೆ, ಉತ್ಸಾಹ ಕೂಡ ಇದೆ. ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಲು ಸಮಯದ ಅಭಾವ ಇದೆ. ಮತ್ತೆ ಮಾತಾಡೋದೇನು ಇಷ್ಟರಲ್ಲೇ ಮತ್ತೆ ಮಾತಾಡೋದಲ್ಲದೆ ಹೊಸ ವಿಚಾರ ಏನಿದೆ ಅಂತ ಗೊತ್ತಿರೋದಿಲ್ಲ. ಮತ್ತೆ ಒಂದು ಸಕಾರಾತ್ಮಕವಾದ ಉತ್ತಮವಾದ ಚರ್ಚೆ. ಒಂದು ನಿಮಿಷ ಅವರೇ, ಉತ್ತಮವಾದ ಆಯಿತು, ಯಾವ ಬಿಲ್ಲಲ್ಲಿ ಯಾವ ಬಾಣಿಗೆ ನೋಡು ಬಾಣ ಯಾವುದಿದೆ ಅಂತೇಳಿ. ಈಗ ಅದಕ್ಕಾಗಿ ನಾನು ಈ ಕಡೆಯಿಂದ ಇಬ್ಬರಿಗೆ ನಾವು ಚಾನ್ಸ್ ಕೊಡ್ತೇವೆ ದಯವಿಟ್ಟು. ಅದರ ನಂತರ ಮಂತ್ರಿಗಳು ಉತ್ತರ ಕೊಡ್ತಾರೆ, ಏನೋ ಕ್ಲಾರಿಫಿಕೇಶನ್. ಅವಾಗ ಬೇರೆ ನಿಲ್ಲಿ, ಒಂದು ಸೆಕೆಂಡ್ ನನಗೆ ನೋಡಿ, ಎಲ್ಲರಿಗೆ ಮಾತಾಡಲಿಕ್ಕೆ ಆಸಕ್ತಿ ಇದೆ, ಎಲ್ಲ ಉಚ್ಚಾರ ಇದೆ, ನಾನು ಹೇಳ್ದು ಕೇಳಿ. ಅಲ್ಲ, ಒಂದ್ ಸೆಕೆಂಡ್, ಯಾರು ನೋಡಿ, ಅದು ಇಬ್ಬರಿಗೆ ಯಾರಿಗೆ ಅಂತ ಹೇಳಿ ನೋಡಿ. ಅಪೋಷನ್ ಆಯ್ತು, ನಾವು ನಿಲುವಳಿ ಸೂಚನೆ ತಂದಿರೋದು ಅವರಲ್ಲ. ಇಲ್ಲ, ಅವ್ರು ಕೂಡ ಚರ್ಚೆ ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಇರುವವರು ಇಲ್ಲಿ ಚರ್ಚೆ ಮಾಡಕ್ಕೆ ಮಾತಾಡ್ಬೋದು. ಮುಗಿಸಿ 2 minutes. ಸರ್ ಬೇಗ ಮುಗಿಸಿ. ನೆಕ್ಸ್ಟ್ ಸನ್ಮಾನ್ಯ 2 ನಿಮಿಷ 2 minutes ಎಲ್ಲ ಬೇಗ ಮುಗಿದೆ. ಜಾಸ್ತಿ ಜನ ಕೊಡ್ಬೋದು, ಟೈಮ್ ನೋಡ್ತಾ ಇದ್ದೇನೆ ನಾನು. ಅದಲ್ಲ ಬೇಗ ಮಾತಾಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.